ನಮ್ಮ ಮಹಿಳಾ ಲೋಕ ಕಾರ್ಯಕ್ರಮ ಕೇಳುಗರಿಗೆಲ್ಲ ನಮಸ್ಕಾರ. ನಾಗರ ಪಂಚಮಿ ನಾಡಿಗೆ ದೊಡ್ಡದು ಸಂಗೀತ ರೂಪಕ ಬರೆದು ಪ್ರಸ್ತುತಪಡಿಸಿದವರು ಶ್ರೀಮತಿ ವತ್ಸಲಾ ನಾರಾಯಣ್. ನಾಗರ ಹಾವೇ ಹಾವಳು ಹೂವೇ, ನಾಗರ ಹಾವೇ ಹಾವಳು ಹೂವೇ, ಬಾಗಿಲ ಬಿಲದಲ್ಲಿ ನಿನ್ನಯ ಠಾವೇ, ಕೈಗಳ ಮುಗಿವೆ ಹಾಲನ್ನಿವೆ ಬಾ ಬಾಬಾ ಬಾಬಾ ಬಾ, ಹಳದಿಯ ಹೆಡೆಯನು ಬಿಚ್ಚೋ ಬೇಗ, ಹೊಳಹಿನ ಹೊಂದಲೇ ತೂಗೋ ನಾಗ, ಕೊಳಲನ್ನುದುವೆ ಲಾಲಿಸುರಗ ನೀ ಬರಿಮೈ ತಣ್ಣಗೆ ಮನದಲ್ಲಿ ಬಿಸಿ ಹಗೆ, ಎರಡೆಲೆ ನಾಲಗೆ ಇದ್ದರು ಸುಮ್ಮಗೆ, ಎರಗುವೆ ನಿನಗೆ ಈಗಲೇ ಹೊರಗೆ ಪೋ 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 ಪೋ. ಆಹಾ, ಎಂತಹ ಸೊಗಸಾದ ಕವನ! ನಾವು ಪ್ರಾಥಮಿಕ ಶಾಲೆಯಲ್ಲಿ ಓದುವಾಗ ಈ ಕವನ ಬಾಯಿಪಾಠ ಮಾಡಿದ್ದ ನೆನಪು. ಹಾವು ಎಂದ ಕೂಡಲೇ ಹೌಹಾರುವಂತೆ ಹೆದರಿಸಿ ಭಯ ಬೀಳಿಸುವವರು ಎಷ್ಟೋ ಮಂದಿ. ಆದರೆ ಅನೇಕ ವರ್ಷಗಳ ಹಿಂದೆಯೇ ಹಾವಿನ ಬಗ್ಗೆ ಮೃದು ಮಧುರ ಭಾವನೆ ಮೂಡಿಸುವಂತಹ ಕವನ ಬರೆದು ಮಕ್ಕಳಲ್ಲಿ ಹಾವಿನ ಬಗ್ಗೆ ಪೂಜ್ಯ ಭಾವನೆ ಹುಟ್ಟಿಸಿದ ಪಂಜೆ ಮಂಗೇಶರಾಯರಿಗೆ ನಮೋ ನಮಃ. ನಾಗಯ್ಯ, ನಾಗಪ್ಪ, ನಾಗರಾಜ, ಕಾರ್ತಿಕೇಯ, ಸುಬ್ರಹ್ಮಣ್ಯ, ಸುಬ್ರಾಯ ಹೀಗೆ 10 ಹಲವು ನಾಮಗಳಿಂದ ಹಾಡಿ ಪಾಡಿ ಪೂಜಿಸುವ ನಾಗನಿಗೆ ಶ್ರಾವಣ ಶುದ್ಧ ಪಂಚಮಿ ಎಂದು ವಿಶೇಷವಾದ ಹಬ್ಬ, ಅದೇ ನಾಗರ ಪಂಚಮಿ. ಲೋಕೋ ಭಿನ್ನರುಚಿಹಿ ಎಂಬಂತೆ ನಾಗರ ಪಂಚಮಿ ಒಂದೇ. ಬಿಂದು ಕಲಾಧಿ ನಮೋ ನಮೋ, ವೇದ ಮಂತ್ರ ಸ್ವರೂಪ ನಮೋ ನಮೋ, ಜ್ಞಾನ ಪಂಡಿತ ಸ್ವಾಮಿ ನಮೋ ನಮೋ, ಸುಬ್ರಹ್ಮಣ್ಯ ನಾಮ ಶಂಭು ಕುಮಾರ ನಮೋ ನಮೋ, ಭೋಗ ಅಂತರ ಬಾಲ ನಮೋ ನಮೋ, ನಾಗಭಂಜ ಮಯೂರ ನಮೋ ನಮೋ, ನಾಗರಾಜ ಚೇತದಂಡ ವಿನೋದ ನಮೋ ನಮೋ, ಗೀತ ಕಿಂಕಿಣಿ ಪಾದ ನಮೋ ನಮೋ, ಧೀರ ಸಂಭ್ರಮ ವೀರ ನಮೋ ನಮೋ, ಗಿರಿರಾಜ ದೀಪ ಮಂಗಳ ಜ್ಯೋತಿ ನಮೋ ನಮೋ, ತೋಯ ಅಂಬಲ ನೀರ ನಮೋ ನಮೋ, ದೇವ ಕುಂಜರಿ ಪಾದ ನಮೋ ನಮೋ, ಕಾರ್ತಿಕೇಯ. ಪಂಚಮಿಯ ಹಿಂದಿನ ದಿವಸ ಚೌತಿ. ಅಂದು ನಾಗಚೌತಿ. ನಾಗಚೌತಿಯ ಪೂಜೆ ಮಾಡುವ ಪರಿಪಾಠವೂ ಇದೆ. ಚೌತಿಯ ದಿನ ಬೆಳಗಿನ ಜಾವವೇ ಸ್ನಾನ ಮಾಡಿ ಮಡಿವಸ್ತ್ರ ಧರಿಸಿ ಅರಳಿಕಟ್ಟೆಯಲ್ಲಿರುವ ನಾಗರ ಕಲ್ಲಿಗೆ ತನಿ ಎರೆಯುವ ಪದ್ಧತಿ ಇದೆ. ಅಥವಾ ತಮ್ಮ ಮನೆಯಲ್ಲೇ ಪೂರ್ವಜರು ನಾಗರ ಕಲ್ಲನ್ನು ಪ್ರತಿಷ್ಠಾಪನೆ ಮಾಡಿದ್ದರೆ ಅಲ್ಲಿಗೆ ಹೋಗಿ ಪೂಜೆ ಮಾಡಿ ಹತ್ತಿರವಿದ್ದ ಹುತ್ತಕ್ಕೆ ಹಾಲು ತುಪ್ಪ ಹಾಕಿ ಪೂಜೆ ಮಾಡುವ ರೂಢಿಯೂ ಇದೆ. ಚೌತಿ ಪೂಜೆಯ ಸಿದ್ಧತೆ ಎಂದರೆ ತೊಳೆದು ಆರಿದ ಅಕ್ಕಿಯನ್ನು ಕುಟ್ಟಿ ಅದಕ್ಕೆ ಬೆಲ್ಲ ಹಾಕಿ ಕಲೆಸಿ ಮಾಡಿದ ತಂಬಿಟ್ಟು,
ತೊಳೆದು ಆರಿದ ಎಳ್ಳು ಬೆಲ್ಲ ಕುಟ್ಟಿ ಮಾಡಿದ ಉಂಡೆ, ಅದನ್ನು ಚಿಗಲಿ ಅಂತಲೂ ಕರೀತಾರೆ. ನೆನೆಸಿದ ಹೆಸರು ಬೇಳೆಗೆ ಕಾಯಿ ತುಡಿ ಹಾಕಿ ಮಾಡಿದ ಕೋಸಂಬರಿ, ಬಾಳೆಹಣ್ಣು, ತೆಂಗಿನಕಾಯಿ, ಜೇನುತುಪ್ಪ ಇವೆಲ್ಲ ನೈವೇದ್ಯಕ್ಕೆ ಅಣಿ ಮಾಡಿ ಅರಿಶಿನ, ಕುಂಕುಮ, ಗಂಧ, ಹೂವು, ಅಕ್ಷತೆ, ಧೂಪ, ದೀಪ ಇವುಗಳಿಂದ ಪೂಜಿಸುವ ಪದ್ಧತಿಯೂ ರೂಢಿಯಲ್ಲಿದೆ. ಇದು ಚೌತಿ ಪೂಜೆ. ಅಂದು ಉಪ್ಪಿಲ್ಲದೆ ಫಲಹಾರ ಮಾಡಿ ಉಪವಾಸವೂ ಇರುತ್ತಾರೆ. ಮನಸ್ಸಿನಲ್ಲಿ ಹೀಗೆ ಆಚರಣೆ ಮಾಡುತ್ತೇವೆ ಎಂದು ಸಂಕಲ್ಪ ಮಾಡಿಕೊಂಡು ಇರುತ್ತಾರೆ. ಹಿಂದಿನಿಂದಲೂ ನಡೆದು ಬಂದ ಸಂಪ್ರದಾಯದಂತೆ ನೇಮದಿಂದ ನಾಗಪ್ಪನನ್ನು ಪೂಜಿಸಿ ಉಪವಾಸವಿರುವುದು ರೂಢಿಯಲ್ಲಿದೆ. ಚೌತಿ ದಿನವೇ ಹುರಿಯುವ ಕರಿಯುವ ತಿಂಡಿ ಮಾಡುತ್ತಾರೆ. ಕಾರಣ ಪಂಚಮಿಯಂದು ಹೀಗೆಲ್ಲ ಮಾಡುವಂತಿಲ್ಲ. ಒಗ್ಗರಣೆ ಕೂಡ ಕೆಲವು ಕಡೆ ಹಾಕುವುದಿಲ್ಲ, ಅದು ನಿಷಿದ್ಧ. ಮರುದಿವಸ ನಾಗರ ಪಂಚಮಿ. ನಾಗರ ಪಂಚಮಿ ನಾಡಿಗೆ ದೊಡ್ಡದು, ನಾರಿಯರೆಲ್ಲರೂ ಬನ್ನೀರೇ. ನಾಗರ ಪಂಚಮಿ ನಾಡಿಗೆ ದೊಡ್ಡದು, ನಾರಿಯರೆಲ್ಲರೂ ಬನ್ನೀರೇ. ಬನ್ನೀರೇ ಬೇಗ ಬನ್ನೀರೇ, ಬನ್ನೀರೇ ಬೇಗ ಬನ್ನೀರೇ. ನಾಗನ ಸೇವೆಯ ಮಾಡಿ ನೀವು ನಾಗನ ಕೃಪೆಯ ಪಡೆಯಿರೇ. ನಾಗನ ಸೇವೆಯ ಮಾಡಿ ನೀವು ನಾಗನ ಕೃಪೆಯ ಪಡೆಯಿರೇ. ನಾಗನ ಕೃಪೆಯ ಪಡೆಯಿರೇ, ನಾಗನ ಕೃಪೆಯ ಪಡೆಯಿರೇ, ನಾಗನ ಕೃಪೆಯ ಪಡೆಯಿರೇ. ನಾಗರ ಪಂಚಮಿ ನಾಡಿಗೆ ದೊಡ್ಡದು, ನಾರಿಯರೆಲ್ಲರೂ ಬನ್ನೀರೇ. ಬನ್ನೀರೇ ಬೇಗ ಬನ್ನೀರೇ, ಬನ್ನೀರೇ ಬೇಗ ಬನ್ನೀರೇ. ಶ್ರಾವಣ ಮಾಸದಿ ನಾಗ ಪಂಚಮಿ ನಾಗನ ಪೂಜೆಯ ಮಾಡೀರೇ. ಶ್ರಾವಣ ಮಾಸದಿ ನಾಗ ಪಂಚಮಿ ನಾಗನ ಪೂಜೆಯ ಮಾಡೀರೇ. ಹಾಲು ತುಪ್ಪ ಹುತ್ತ ಕೆರೆದು ತಂಬಿಟ್ಟಿನ ಆರತಿ ಬೆಳಗೀರೇ. ಹಾಲು ತುಪ್ಪ ಹುತ್ತ ಕೆರೆದು ತಂಬಿಟ್ಟಿನ ಆರತಿ ಬೆಳಗೀರೇ. ತಂಬಿಟ್ಟಿನ ಆರತಿ ಬೆಳಗೀರೇ, ತಂಬಿಟ್ಟಿನ ಆರತಿ ಬೆಳಗೀರೇ. ನಾಗರ ಪಂಚಮಿ ನಾಡಿಗೆ ದೊಡ್ಡದು, ನಾರಿಯರೆಲ್ಲರೂ ಬನ್ನೀರೇ. ಬನ್ನೀರೇ ಬೇಗ ಬನ್ನೀರೇ, ಬನ್ನೀರೇ ಬೇಗ ಬನ್ನೀರೇ. ಎಳನೀರು ನಿಂಬಿಹಣ್ಣು ನಾಗನಿಗಿಟ್ಟು ಭಕ್ತಿಯ ಪೂಜೆಯ ಮಾಡೀರೇ. ಎಳನೀರು ನಿಂಬಿಹಣ್ಣು ನಾಗನಿಗಿಟ್ಟು ಭಕ್ತಿಯ ಪೂಜೆಯ ಮಾಡೀರೇ. ಅಣ್ಣ ತಮ್ಮರಿಗೆ ನಾಗ ತನಿಯ ಹಚ್ಚಿ ಪ್ರೀತಿಯ ಉಡುಗೊರೆ ನೀಡೀರೇ. ಅಣ್ಣ ತಮ್ಮರಿಗೆ ನಾಗ ತನಿಯ ಹಚ್ಚಿ ಪ್ರೀತಿಯ ಉಡುಗೊರೆ ನೀಡೀರೇ. ಪ್ರೀತಿಯ ಉಡುಗೊರೆ ನೀಡೀರೇ, ಪ್ರೀತಿಯ ಉಡುಗೊರೆ ನೀಡೀರೇ. ನಾಗರ ಪಂಚಮಿ ನಾಡಿಗೆ ದೊಡ್ಡದು, ನಾರಿಯರೆಲ್ಲರೂ ಬನ್ನೀರೇ. ಬನ್ನೀರೇ ಬೇಗ ಬನ್ನೀರೇ, ಬನ್ನೀರೇ ಬೇಗ ಬನ್ನೀರೇ. ನಾಗನ ಸೇವೆಯ ಮಾಡಿ ನೀವು ನಾಗನ ಕೃಪೆಯ ಪಡೆಯಿರೇ. ನಾಗನ ಸೇವೆಯ ಮಾಡಿ ನೀವು ನಾಗನ ಕೃಪೆಯ ಪಡೆಯಿರೇ. ನಾಗನ ಕೃಪೆಯ ಪಡೆಯಿರೇ, ನಾಗನ ಕೃಪೆಯ ಪಡೆಯಿರೇ, ನಾಗನ ಕೃಪೆಯ ಪಡೆಯಿರೇ, ನಾಗನ ಕೃಪೆಯ ಪಡೆಯಿರೇ. ನಾಗರ ಪಂಚಮಿಯಂದು ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸಿ ಮುಂಜಾನೆಯೇ ಸ್ನಾನ ಸಂಧ್ಯಾವಂದನೆ ಮಾಡಿ ಮನೆಯ ಯಜಮಾನರು ನಾಗಪ್ಪನನ್ನು ಪೂಜಿಸುತ್ತಾರೆ. ಮನೆಯೊಡತಿಯು ಸ್ನಾನ ಮಾಡಿ ಮಡಿಯುಟ್ಟು ದೇವರ ಮನೆಯನ್ನು ಸ್ವಚ್ಛಗೊಳಿಸಿ ರಂಗವಲ್ಲಿಯಿಂದ ನಾಗಪ್ಪನನ್ನು ಚಿತ್ರಿಸುತ್ತಾಳೆ. ತೊಳೆದ ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಅರಿಶಿನ ನೀರು ಹಾಕಿ ಕಲಸಿ ನಾಗಪ್ಪನನ್ನು ಮಾಡಿ ಜೊತೆಗೆ ತೊಟ್ಟಿಲು ಬಟ್ಟಲನ್ನು ಕೂಡ ಮಾಡುತ್ತಾಳೆ. ಬೆಳ್ಳಿ, ಹಿತ್ತಾಳೆ, ತಾಮ್ರ ಯಾವುದಾದರೂ ತಟ್ಟೆಯಲ್ಲಿಟ್ಟು ಪೂಜೆಗೆ ಅಣಿ ಮಾಡುತ್ತಾಳೆ. ತುಪ್ಪದ ದೀಪ ಹಚ್ಚಿಟ್ಟು ಸಾಂಬ್ರಾಣಿ ಧೂಪ ಹಾಕಿ ಹಾಲು, ತುಪ್ಪ, ಎಳನೀರು, ಜೇನುತುಪ್ಪ, ಬಾಳೆಹಣ್ಣಿನ ಪಂಚಾಮೃತವನ್ನು ಅಭಿಷೇಕಕ್ಕೆ ಅಣಿ ಮಾಡುತ್ತಾರೆ. ಹುರಿದ ಕಡಲೆಕಾಳು, ಭತ್ತದ ಅರಳನ್ನು ನಾಗಪ್ಪನಿಗೆ ಸಮರ್ಪಿಸುತ್ತಾರೆ. ಅರಿಶಿನ, ಕುಂಕುಮ, ಅಕ್ಷತೆ, ಹೂವಿನಿಂದ ಪೂಜಿಸಿ ನಂತರ ತಂಬಿಟ್ಟು, ಚಿಗಲಿ, ಹಣ್ಣು, ಕಾಯಿ, ಉದ್ದಿನ ಕಡಬು, ಕಾಯಿ ಕಡಬು ಇವನ್ನೆಲ್ಲ ನೈವೇದ್ಯ ಮಾಡಿ ಕರ್ಪೂರದ ಆರತಿ ಮತ್ತು ತಂಬಿಟ್ಟಿನ ಆರತಿಯನ್ನು ಭಕ್ತಿಯಿಂದ ಮಾಡಿ ನಮಸ್ಕಾರ ಮಾಡುತ್ತಾರೆ. ನಾಗಪ್ಪನಿಗೆ ಇಷ್ಟವಾದ ಕೇದಿಗೆ ಹೂವು ಅಂದರೆ ತಾಳೆ ಹೂವು ವಿಶೇಷ. ಅದನ್ನು ಎಲ್ಲಿಂದಲಾದರೂ ಹುಡುಕಿ ತಂದು ಪೂಜಿಸುತ್ತಾರೆ.
ಕೇದಿಗೆ ಬನದಲ್ಲಿ ನಾಗಪ್ಪನಿರುತ್ತಾನೆ ಎಂಬ ಪ್ರತೀತಿಯೂ ಇದೆ. ಅಭಿಷೇಕ ಮಾಡಿದ್ದ ಪಂಚಾಮೃತವನ್ನು ಒಂದು ಉದ್ದರಣೆಯಲ್ಲಿ ತೆಗೆದುಕೊಂಡು ಅಣ್ಣ ತಮ್ಮ ಅಕ್ಕ ತಂಗಿ ಇವರೆಲ್ಲರೂ ಒಬ್ಬರಿಗೊಬ್ಬರು ಹೂವಿನಲ್ಲಿ ಅದ್ದಿ ಬೆನ್ನಿಗೆ ಹಚ್ಚಿಕೊಂಡು ತವರು ಮನೆಯ ವೃದ್ಧಿಯಾಗಲಿ, ಅಣ್ಣ ತಮ್ಮಂದಿರ ಪ್ರೀತಿ ಶಾಶ್ವತವಾಗಿರಲಿ ಅಂತ ನಾಗಪ್ಪನನ್ನು ಬೇಡಿಕೊಳ್ಳುತ್ತಾರೆ. ನಂತರ ಹಬ್ಬದಡಿಗೆ ಮಾಡಿ ಊಟ ಮಾಡುವುದು. ವಿಶೇಷವಾಗಿ ಹೆಣ್ಣು ಮಕ್ಕಳು ಅಣ್ಣ ತಮ್ಮಂದಿರಿಗೆ ಯೋಗ್ಯತಾನುಸಾರ ಉಡುಗೊರೆಯನ್ನೂ ಕೊಡುತ್ತಾರೆ. ನಾಗರ ಪಂಚಮಿಯೆಂದು ಹುತ್ತಕ್ಕೆ ಹಾಲೆರೆದು ಪೂಜೆ ಸಲ್ಲಿಸಿ ಮನೆಗೆ ಬಂದು ಮುಂಬಾಗಿಲಿನ ಅಕ್ಕಪಕ್ಕ ಗೋಡೆ ಮೇಲೆ ಅರಿಶಿನದಲ್ಲಿ ನಾಗಪ್ಪನನ್ನು ಬರೆದು ಕಣ್ಣಿಗೆ ಕುಂಕುಮ ಹಚ್ಚುವುದು ರೂಢಿ. ಇದು ನಾಗರ ಪಂಚಮಿಯ ವೈಶಿಷ್ಟ್ಯ. ಶಿವ ಶರವಣ ಭವ ಸುಬ್ರಹ್ಮಣ್ಯಂ ಗುರು ಶರವಣ ಭವ ಸುಬ್ರಹ್ಮಣ್ಯಂ ಶಿವ ಶರವಣ ಭವ ಸುಬ್ರಹ್ಮಣ್ಯಂ ಗುರು ಶರವಣ ಭವ ಸುಬ್ರಹ್ಮಣ್ಯಂ ಶಿವ ಶಿವ ಹರ ಹರ ಸುಬ್ರಹ್ಮಣ್ಯಂ ಹರ ಹರ ಶಿವ ಶಿವ ಸುಬ್ರಹ್ಮಣ್ಯಂ ಶಿವ ಶಿವ ಹರ ಹರ ಸುಬ್ರಹ್ಮಣ್ಯಂ ಹರ ಹರ ಶಿವ ಶಿವ ಸುಬ್ರಹ್ಮಣ್ಯಂ 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 ಷಣ್ಮುಖನಾಥ ಸುಬ್ರಹ್ಮಣ್ಯಂ 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 ಷಣ್ಮುಖನಾಥ ಸುಬ್ರಹ್ಮಣ್ಯಂ ಶಿವ 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 ಸುಬ್ರಹ್ಮಣ್ಯಂ ಹರ 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 ಸುಬ್ರಹ್ಮಣ್ಯಂ. ದಕ್ಷಿಣ ಕನ್ನಡದಲ್ಲಿ ನಾಗಪ್ಪನಿಗೆ ನಾಗನ ಬನಗಳನ್ನು ಬೆಳೆಸಿದ್ದಾರೆ. ನಾಗಪ್ಪ ಅಲ್ಲಿ ಇಲ್ಲಿ ಕಾಣಿಸಿಕೊಳ್ಳುವುದೇ ಇಲ್ಲ. ನಾಗನ ಬನದಲ್ಲಿ ಏನಾದರೂ ಅಶುದ್ಧವಾದಲ್ಲಿ ಮಾತ್ರ ಬನದ ಹತ್ತಿರ ಇರುವವರ ಮನೆಯ ಹತ್ತಿರ ಕಾಣಿಸುವುದು. ತಕ್ಷಣ ಅಲ್ಲಿ ಶುದ್ಧ ಮಾಡುವ ಕಾರ್ಯ ಮಾಡಿದರೆ ಮತ್ತೆ ಕಾಣಿಸಿಕೊಳ್ಳುವುದಿಲ್ಲ. ಅಲ್ಲಿಯ ಒಂದು ವಿಶೇಷವೇನೆಂದರೆ ನಾಗನ ಬನಕ್ಕೆ ಸ್ತ್ರೀಯರು ಹೆಣ್ಣು ಮಕ್ಕಳು ಹೋಗಲೇಬಾರದು. ಅಲ್ಲಿ ಪೂಜೆ ಸಲ್ಲಿಸುವುದು ಬರೀ ಗಂಡು ಮಕ್ಕಳು ಪುರುಷರು ಮಾತ್ರ. ನಾಗಪ್ಪನಿಗೆ ತಂಬಿಲವೇ ವಿಶೇಷ. ಒಂದು ವರ್ಷದಲ್ಲಿ 3 ಸಲ ತಂಬಿಲ ಮಾಡುತ್ತಾರೆ. ಕೆಲವು ಮನೆಗಳ ಪದ್ಧತಿ ಹೆಚ್ಚು ಕಡಿಮೆ ಇದೆ. ನಾಗರ ಪಂಚಮಿಗೆ, ದೀಪಾವಳಿಗೆ, ವೃಷಭ ಮಾಸದ 10ನೇ ದಿನ ಪತ್ನಾಜೆ ಅಂತಾರೆ, ಆ ದಿವಸ ಹೀಗೆ 3 ಸಲ ಮಾಡುತ್ತಾರೆ. ತಂಬಿಲ ಮಾಡುವಾಗ ಬನದ ಕೆಳಗೆ ಮಾತ್ರ, ಹತ್ತಿರ ಶುಚಿ ಮಾಡುತ್ತಾರೆ. ತಂಬಿಲ ಮಾಡುವ ದಿನ ಮನೆಯಲ್ಲಿ ಪೂಜೆ ಮುಗಿಸಿ ತೀರ್ಥ ತೆಗೆದುಕೊಂಡು ಬನಕ್ಕೆ ಹೋಗಿ ನಾಗನ ಮೂರ್ತಿಗೆ ಪ್ರೋಕ್ಷಣೆ ಮಾಡುತ್ತಾರೆ. ಅಲ್ಲಿ ದೀಪ ಹಚ್ಚಿ ಇಟ್ಟು ನಾಗಪ್ಪನ ಮೂರ್ತಿಗೆ ಸಿಯಾಳಾಭಿಷೇಕ, ಹಾಲಭಿಷೇಕ ಅಥವಾ ಪಂಚಾಮೃತಾಭಿಷೇಕ ಮಾಡಿ ಗಂಧ ಅಕ್ಕಿ ಮುಟ್ಟಿಸಿ ಅರಿಶಿನ ಲೇಪನ ಮಾಡುತ್ತಾರೆ. 5 ಬಾಳೆ ಎಲೆಯಲ್ಲಿ ಅರಳು, ಬೆಲ್ಲ, ಬಾಳೆಹಣ್ಣು, ವೀಳ್ಯದೆಲೆ, ಅಡಿಕೆ ಇಷ್ಟು ಬಡಿಸಿ ನೈವೇದ್ಯ ಮಾಡಿ ಮಂಗಳಾರತಿ ಮಾಡುತ್ತಾರೆ. ಎಲ್ಲರಿಗೂ ಪ್ರಸಾದವಾಗಿ ಅರಿಶಿನ ಕೊಡುತ್ತಾರೆ. ಕೆಲವು ಮನೆಗಳಲ್ಲಿ ನಾಗನ ದೋಷಕ್ಕೆ ಪರಿಹಾರವಾಗಿ ನಾಗ ಪ್ರತಿಷ್ಠಾಪನೆ ಕೂಡ ಮಾಡುತ್ತಾರೆ. ನಾಗಪ್ಪನಿಗೆ ನಾಗಮಂಡಲ ಅನ್ನುವ ಇನ್ನೊಂದು ಧಾರ್ಮಿಕ ಆಚರಣೆಯೂ ಇದೆ. ಇದಕ್ಕೆ ತುಂಬಾ ಖರ್ಚು, ಅಂದರೆ ಲಕ್ಷಗಟ್ಟಲೆ. ಆದುದರಿಂದ ಇದನ್ನು ಯಾವಾಗಲಾದರೂ ಒಂದು ಸಲ ಸೀಮೆಯವರೆಲ್ಲ ಸೇರಿ ಆಚರಿಸುತ್ತಾರೆ. ಆಶ್ಲೇಷ ಬಲಿ ಅನ್ನುವುದು ಇನ್ನೊಂದು ನಾಗಪ್ಪನಿಗೆ ಇರುವ ಧಾರ್ಮಿಕ ಆಚರಣೆ. ನಾಗಪ್ಪನ ದೋಷ ಮನೆಗಿದ್ದರೆ ವಿವಾಹವಾಗುವಂತಹ ಹೆಣ್ಣು ಮಕ್ಕಳಿಗೆ ಬೇಗ ಮದುವೆ ಆಗುವುದಿಲ್ಲ, ಮದುವೆಯಾದ ಕೆಲವರಿಗೆ ಸಂತತಿಯಾಗುವುದಿಲ್ಲ ಎಂಬ ನಂಬಿಕೆಯೂ ಇದೆ. ಅಂತಹ ಸಂದರ್ಭದಲ್ಲಿ ಆಶ್ಲೇಷ ಬಲಿ ಎಂಬ ಪೂಜೆ ಮಾಡಿದಲ್ಲಿ ದೋಷ ಪರಿಹಾರವಾಗುತ್ತದೆ ಎಂಬ ನಂಬಿಕೆಯು ದಕ್ಷಿಣ ಕನ್ನಡದವರಲ್ಲಿ ಬಲವಾಗಿ ಬೇರೂರಿದೆ. ಹೀಗೆ ನಾಗನ ಪೂಜೆ ಮಾಡುವ ರೂಢಿಯೂ ಇದೆ. ಈ ನಾಗರ ಪಂಚಮಿಯನ್ನು ಉತ್ತರ ಕನ್ನಡದವರು ಇನ್ನೂ ವಿಶೇಷವಾಗಿ ಆಚರಿಸುತ್ತಾರೆ. ಪಂಚಮಿ ಹಬ್ಬ, ಜೋಕಾಲಿ ಹಬ್ಬ, ಅಣ್ಣ ತಮ್ಮಂದಿರ ಹಬ್ಬ ಅಂತಲೂ ಕರೀತಾರೆ. ಹೊಸದಾಗಿ ಮದುವೆಯಾದ ಹೆಣ್ಣು ಮಗಳನ್ನ ತೌರಿಗೆ ಕರೆಸುವ ಪದ್ಧತಿಯೂ ರೂಢಿಯಲ್ಲಿದೆ. ಪಂಚಮಿ ಹಬ್ಬ ಹತ್ತಿರವಾದಂತೆ ಗಂಡನ ಮನೆಯಲ್ಲಿದ್ದ ಹೆಣ್ಣು ಮಗಳು ತೌರಿನಿಂದ ಕರೆಯಲು ಅಣ್ಣ ತಮ್ಮಂದಿರು ಬರಲೇ ಇಲ್ವಲ್ಲ ಅಂತ ಕಾದು ಬಸವಳಿಯುತ್ತಾಳೆ. ಪಂಚಮಿ ಹಬ್ಬ ಪಂಚಮಿ ಹಬ್ಬ ಉಳಿದವು ದಿನ ನಾಗ ಅಣ್ಣ ಬರಲಿಲ್ಲ ಯಾಕ ಕರಿಯಾಕ. ಪಂಚಮಿ ಹಬ್ಬ ಪಂಚಮಿ ಹಬ್ಬ ಉಳಿದವು ದಿನ ನಾಗ ಅಣ್ಣ ಬರಲಿಲ್ಲ ಯಾಕ ಕರಿಯಾಕ. ಇನ್ನು ಬರಲಿಲ್ಲ ಯಾಕ ಕರಿಯಾಕ. ಪಂಚಮಿ ಹಬ್ಬ ಪಂಚಮಿ ಹಬ್ಬ ಉಳಿದವು ದಿನ ನಾಗ ಅಣ್ಣ ಬರಲಿಲ್ಲ ಯಾಕ ಕರಿಯಾಕ. ಇನ್ನು ಬರಲಿಲ್ಲ ಯಾಕ ಕರಿಯಾಕ.
ನಮ್ಮ ತೌರೀಲಿ ಪಂಚಮಿ ಭಾರಿ, ಮಣ ಅವಲಕ್ಕಿ ತಂಬಿಟ್ಟು ಸೂರಿ. ನಮ್ಮ ತೌರೀಲಿ ಪಂಚಮಿ ಭಾರಿ, ಮಣ ಅವಲಕ್ಕಿ ತಂಬಿಟ್ಟು ಸೂರಿ. ನಾ ತಿನ್ನುವಾಕಿ ಮನ ಬಂಧಾಗ, ಅಣ್ಣ ಬರಲಿಲ್ಲ ಯಾಕ ಕರಿಯಾಕ, ಇನ್ನು ಬರಲಿಲ್ಲ ಯಾಕ ಕರಿಯಾಕ. ಪಂಚಮಿ ಹಬ್ಬ ಉಳಿದಾವು ದಿನ ನಾಕ, ಅಣ್ಣ ಬರಲಿಲ್ಲ ಯಾಕ ಕರಿಯಾಕ, ಇನ್ನು ಬರಲಿಲ್ಲ ಯಾಕ ಕರಿಯಾಕ. ಆಷಾಢ ಮಾಸ ಮುಕ್ಷಿ ಗಂಡನ್ ಮನಿಗ್ ಹೋಗಿದ್ ಹೆಣ್ಮಗಳು ಶ್ರಾವಣದಾಗ ಬರೋ ಪಂಚಮಿ ಹಬ್ಬಕ್ಕ ತೌರಿಗ್ ಹೋಗೋದಕ್ಕ ಸಿದ್ಧತೆ ನಡೆಸಿರ್ತಾಳ್ರಿ. ಚೌತಿ ದಿನದಂದೇ ಹುರಿಯುವ ಕರಿಯುವ ಪದ್ಧತಿಯಂತೆ ಹುರ್ಗಡ್ಲೆ ಹಿಟ್ಟಿನ ತಂಬಿಟ್ ನುಂಡಿ, ಎಳ್ಳುಂಡಿ, ಶೇಂಗಾ ಉಂಡಿ, ಅರಳುಂಡಿ, ಚಕ್ಕುಲಿ ಎಲ್ಲ ಮಾಡಿಟ್ಕೊಂಡಿರ್ತಾರ. ಅಂದು ಪಂಚಮಿ ದಿವಸ ದಿನಚರಿ ಮುಗಿಸಿ ಎಲ್ಲಾ ಮನಿ ಹೆಣ್ಮಕ್ಳು ಚಂದಾಗ ಅಲಂಕಾರ ಮಾಡ್ಕೊಂಡು ಪಟ್ಟಿ ಸೀರೆ ಉಟ್ಟು ಪೂಜೆಗೆಲ್ಲ ಸೇರಿಯೇ ಹೊರಡ್ತಾರೆ. ಪೂಜೆಗೆ ಅಂತಲೇ ತಂಬಿಟ್ಟು ಮಾಡ್ಕೊಂಡು ಕಡ್ಲಿ ಬೇಳೆ ನೆನೆಸಿ ಬೆಲ್ಲದ ನೀರು, ಹಾಲು, ತುಪ್ಪ, ಪಂಚಾಮೃತ ಎಲ್ಲ ಸಿದ್ಧತೆ ಮಾಡ್ಕೊಂಡು ಹಣ್ಣು ಹೂವು ಕಾಯಿ ಎಲ್ಲ ತಗೊಂಡು ಹುತ್ತದ ಪೂಜೆ ಹೊರಡ್ತಾರ್ರಿ. ನಾಗಪ್ಪನಿಗೆ ತನಿಯರ್ದು ಸಾಮೂಹಿಕವಾಗ ಪೂಜೆ ಸಲ್ಲಿಸ್ತಾರ. ಆ ಅಂದದ ಸಂಭ್ರಮ ನೋಡೋದೇ ಒಂದ್ ಚಂದ ನೋಡ್ರಿ. ಮನೇಲಿ ಬೆಳ್ಳಿ ನಾಗಪ್ಪನಿಟ್ಟು ಪೂಜೆ ಮಾಡ್ತಾರೆ. ಅಂದು ಬಣವೆ ತಿಕ್ಕಿದ ಪಾಯಸ ಮಾಡ್ಲಿಕ್ಕೆ ಬೇಕು ಮತ್ತ. ಅಂದ್ರ ಬನ್ಸಿ ರವಿಗೆ ನೀರ್ ಚುಮ್ಕ್ಸಿ ಸ್ವಲ್ಪ ಎಣ್ಣಿನಲ್ಲಿ ಕಲಸಿಟ್ಟು ಸ್ವಲ್ಪ ಹೊತ್ತಿನ ನಂತರ ಗೋಧಿ ಹಿಟ್ಟನ್ ಕೈ ಮಾಡ್ಕೊಂಡು ಕಲಸಿದ ರವಿನ ತಿಕ್ಕಿದ್ರ ಸಣ್ಣ ಸಣ್ಣ ಉಂಡಿಯಾಗಿ ಅದ ಸಬ್ಬಕ್ಕಿ ತರ ಆಗ್ತದ. ಅದ್ರ ಪಾಯಸ ಮಾಡ್ಲಿಕ್ಕೇ ಬೇಕು. ಮತ್ತ ಕಡ್ಲಿ ಬೇಳಿ ಹೂರ್ಣ ಮಾಡಿ ಗೋಧಿ ಹಿಟ್ಟನ್ ಕಣಕ ಕಲಸಿ ಅದರಲ್ಲಿ ಕಡ್ಬನ್ನ ಹಬಿಲ್ ಬೇಯಿಸಿ ಮಾಡದ ಅಂದ್ರೆ ಚಂದ ಆಗ್ತದ ನೋಡ್ರಿ. ಅದ್ರ ಜೊತೆಯಾಗ ಆಕಳ ತುಪ್ಪದೊಂದಿಗೆ ತಿಂದು ನೋಡ್ರಿ, ಮತ್ತ ಬಾಯೆಲ್ಲ ನೀರ ಊರ್ತದ. ಮತ್ತ ಊರಲ್ಲಿರೋ ಆಲ ಅರಳಿ ಮರಕ್ಕೆಲ್ಲ ಜೋಕಾಲಿ ಕಟ್ಟಿ ಗೆಳೆಯ ಗೆಳತಿಯರೆಲ್ಲ ಕೂಡಿ ಜೋಕಾಲಿ ಅಜ್ಜಿಕೋತ ಜೋಕಾಲಿ ಆಡೋಣ ಬನ್ನಿರೋ, ನಾವೆಲ್ಲ ಜೋಕಾಲಿ ಆಡೋಣ ಬನ್ನಿರೋ. ಹೊಯ್ ಜೋಕಾಲಿ ಆಡೋಣ ಬನ್ನಿರೋ, ನಾವೆಲ್ಲ ಜೋಕಾಲಿ ಆಡೋಣ ಬನ್ನಿರೋ. ಹೊಯ್ ಜೋಕಾಲಿ ಆಡೋಣ ಬನ್ನಿರೋ, ನಾವೆಲ್ಲ ಜೋಕಾಲಿ ಆಡೋಣ ಬನ್ನಿರೋ. ಹೊಯ್ ಜೋಕಾಲಿ ಆಡೋಣ ಬನ್ನಿರೋ, ನಾವೆಲ್ಲ ಜೋಕಾಲಿ ಆಡೋಣ ಬನ್ನಿರೋ. ಹೈ ಜೋಕಾಲಿ ಆಡೋಣ ಬನ್ನಿರೋ, ನಾವೆಲ್ಲ ಜೋಕಾಲಿ ಆಡೋಣ ಬನ್ನಿರೋ ಅಂತ ತಮಾಷೆಯಾಗಿ ಒಬ್ರಿಗೊಬ್ರು ರೇಗಿಸ್ಕೊಂಡು ಜೀಕೋತ ಖುಷಿ ಪಡ್ತಾರ ನೋಡ್ರಿ. ಮತ್ತ ಚಿಣ್ಣರೆಲ್ಲ ಕೊಬ್ಬರಿ ಗಿಟ್ಕಗ ಕಡ್ಡಿ ಚುಚ್ಚಿ ದಾರ ಕಟ್ಟಿ ಬುಗುರಿ ಕೂಡ ಆಡ್ತಾರ. ಮರ್ದಿವ್ಸ ಮನೇಲಿ ಮಾಡಿದ ಉಂಡಿಗಳು, ರವಿಕೆ ಕಣ, ಅರ್ಶನ, ಕುಂಕುಮ, ಎಲೆ ಅಡ್ಕಿ ಎಲ್ಲಾನು ನೆಂಟ್ರಿಷ್ಟ್ರು ಸ್ನೇಹಿತರು ಆಸು ಪಾಸಿನ ಮನೆಗಳಿಗೆಲ್ಲ ಹೋಗಿ ಎಲಡ್ಕಿ ಕೊಟ್ಟು ಬರ್ತಾರ್ರಿ. ಯಾಕ್ರಿ ಮಾರಾಯರ ಮನೆ ಕಡೆ ಬಂದ್ ಭಾಳ ದಿವಸ ಆತು ಅಂದ್ರ, ಇದೇ ಇನ್ನೇನಪ್ಪ ಪಂಚಮಿ ಬಂತಲ್ಲ, ಪಂಚಮಿ ಉಂಡಿ ಕೊಡ್ಲಿಕ್ಕ ಬರಾಕ ಬೇಕಲ್ಲ ಮತ್ತ ಅಂತಾರ್ರಿ. ಒಂದು ನಮ್ಮ ಮೈಸೂರ್ ಕಡೆ ಪೂಜೆಗೂ ಧಾರವಾಡ ಕಡೆ ಪೂಜೆಗೂ ಒಂದ್ ವ್ಯತ್ಯಾಸ ಅದ ನೋಡ್ರಿ. ಇಲ್ಲಿ ಮೈಸೂರ್ನಾಗ ಉಪವಾಸವಿದ್ದು ಬೆಳಗ್ಗೆ ಪೂಜೆ ಮಾಡ್ತಾರಂದ್ರ ನಮ್ ಧಾರವಾಡದಾಗ ಅವಲಕ್ಕಿ ಉಂಡಿ ಚಕ್ಲಿ ತಿಂದು ಚಾ ಕುಡ್ದು ಆರಾಮವಾಗ 11 ಗಂಟೆ ಮ್ಯಾಲ ಪೂಜೆ ಮಾಡ್ತಾರ್ರಿ. ತುಳಸಿ ಕಟ್ಟೆಯಿಂದ ದೇವ್ರ ಮನಿ ತನಕ ನಾಗಪ್ಪನನ್ನ ರಂಗೋಲಿಯಲ್ಲಿ ತುಳಿಯದ ಕಡೆ ಚಿತ್ರಿಸಿರ್ತಾರ. ಇದು ಧಾರವಾಡದ ನಾಗರ ಪಂಚಮಿ ವಿಶೇಷ ನೋಡ್ರಿ. ಹಾಲಭಿಷೇಕವ ಮಾಡಿರೋ ನಾಗಪ್ಪನಿಗೆ, ಕರ್ಪೂರದಾರತಿ ಬೆಳಗಿರೋ. ಹಾಲಭಿಷೇಕವ ಮಾಡಿರೋ ನಾಗಪ್ಪನಿಗೆ, ಕರ್ಪೂರದಾರತಿ ಬೆಳಗಿರೋ. ನಾಗರ ಪಂಚಮಿಯಂದು ಮುಂಜಾನೆ ಸ್ನಾನವ ಮಾಡಿ, ನಾಗರ ಪಂಚಮಿಯಂದು
ಮುಂಜಾನೆ ಸ್ನಾನವ ಮಾಡಿ ಮಡಿಯ ನುಟ್ಟು ಬೇಗ ಪೂಜೆಯ ಮಾಡಿರೋ. ಮಡಿಯ ನುಟ್ಟು ಬೇಗ ಪೂಜೆಯ ಮಾಡಿರೋ. ಹಾಲಭಿಷೇಕವ ಮಾಡಿರೋ. ನಾಗಪ್ಪನಿಗೆ ಕರ್ಪೂರದಾರತಿ ಬೆಳಗಿರೋ. ಕೊಡಗಿನಲ್ಲಿ ಕೊಡವರು ನಾಗರ ಪಂಚಮಿಯನ್ನು ಆಚರಿಸುವ ಪದ್ಧತಿ ಇಲ್ಲವೆಂದು ಹೇಳಬಹುದು. ಆದರೆ ಕೊಡವರು ಸುಬ್ರಹ್ಮಣ್ಯ ಸೃಷ್ಟಿಯನ್ನು ಬಹಳ ಶ್ರದ್ಧಾಭಕ್ತಿಯಿಂದ ಹಿಂದಿನಿಂದಲೂ ಆಚರಿಸುತ್ತಾ ಬಂದಿದ್ದಾರೆ. ಆ ದಿನ ಬೆಳಗಿನಿಂದ ಉಪವಾಸವಿದ್ದು ಸ್ನಾನ ಮಾಡಿ ಹುತ್ತಕ್ಕೆ ಪೂಜೆ ಮಾಡುತ್ತಾರೆ. ನಂತರ ಆ ದಿನ ಮನೆಯ ಹೊರಗೆ ಎಂದರೆ ಅದೊಂದು ದಿವಸಕ್ಕಾಗಿ ಅಡುಗೆಯ ಏರ್ಪಾಡು ಹೊರಗೆ ಮಾಡುತ್ತಾರೆ. ನಿತ್ಯದ ಅಡುಗೆ ಮನೆಯಲ್ಲಿ ಅಶುದ್ಧವಿರುವುದರಿಂದ ಈ ಕ್ರಮವಿರಬಹುದು. ಕೆಲವರು ಅದಕ್ಕಾಗಿ ಬೇರೆ ಪಾತ್ರೆಗಳನ್ನು ಕೂಡ ಇಟ್ಟುಕೊಂಡಿರುತ್ತಾರೆ. ಸೃಷ್ಟಿಯ ದಿನ ವಿಶೇಷವಾಗಿ ರೊಟ್ಟಿ, ಕುಂಬಳ ಸಾರು, ಅನ್ನ, ಕೂಟು, ಚಟ್ನಿ, ಪಲ್ಯ, ಪಾಯಸ ತಯಾರಿಸಿ ಅಡಿಗೆ ಮಾಡಿದ ಒಲೆಯ ಹತ್ತಿರ ಬಾಳೆಯಲ್ಲಿ ದೇವರಿಗೆ ಇಟ್ಟು ನಂತರ ಊಟ ಮಾಡುತ್ತಾರೆ. ಆ ದಿನ ಮತ್ತೇನನ್ನು ತಿನ್ನುವುದಿಲ್ಲ. ರಾತ್ರಿ ಹಣ್ಣು ಹಾಲು ಸೇವಿಸುತ್ತಾರೆ. ಈಗೀಗ ಬಹಳಷ್ಟು ಜನ ಮನೆಯಲ್ಲಿ ಸ್ನಾನ ಮುಗಿಸಿ ದೇವಸ್ಥಾನಕ್ಕೆ ತೆರಳಿ ಪೂಜೆ ಸಲ್ಲಿಸಿ ಅಲ್ಲಿಯೇ ಸಾಮೂಹಿಕ ಭೋಜನ ಮುಗಿಸಿ ಮನೆಗೆ ಮರಳುತ್ತಾರೆ. ದೇವಸ್ಥಾನಗಳಿಗೆ ಹೋಗುವವರು ಮನೆಯಲ್ಲಿ ಬೆಳೆದ ತರಕಾರಿ ಮತ್ತು ಅಕ್ಕಿ, ತೆಂಗಿನಕಾಯಿ ತೆಗೆದುಕೊಂಡು ಹೋಗುವ ಅಭ್ಯಾಸವಿದೆ. ಹರಕೆ ಹೊತ್ತವರು ಆ ದಿನ ದೇವಸ್ಥಾನಗಳಲ್ಲಿ ಬೆಳ್ಳಿಯ ಹಾವು, ಮೊಟ್ಟೆ, ದನ, ಕರು, ಮನುಷ್ಯ, ಮಗು, ತೊಟ್ಟಿಲು, ಕಣ್ಣು, ಕಾಲು ಹೀಗೆ ಯಾವ ಯಾವ ಹರಕೆ ಹೊತ್ತಿರುತ್ತಾರೋ ಅದನ್ನು ಅಲ್ಲಿಯೇ ಕೊಂಡುಕೊಂಡು ಹರಕೆ ಒಪ್ಪಿಸುತ್ತಾರೆ. ಇದು ಕೊಡಗಿನ ಆಚರಣೆಯಾದರೆ ಕೇವಲ ನಾಗರ ಪಂಚಮಿಯಂದು ಮಾತ್ರ ನಾಗನ ಪೂಜೆಯಲ್ಲದೆ ಸುಬ್ರಹ್ಮಣ್ಯ ಸೃಷ್ಟಿ, ಕಿರುಸೃಷ್ಟಿ, ಸಿರಿಯಾಳ ಸೃಷ್ಟಿ ಅಂತ ಸೃಷ್ಟಿಯೆಂದು ನೇಮದಲ್ಲಿ ಪೂಜಿಸಿ ಉಪವಾಸವಿದ್ದು ಪೂಜಿಸುವ ಪದ್ಧತಿ ಇದೆ. ತಿಂಗಳ ಸೃಷ್ಟಿಯೂ ಪೂಜೆ ಮಾಡಿ ಅಂದು ಉಪವಾಸವೂ ಇರುತ್ತಾರೆ. ಒಟ್ಟಿನಲ್ಲಿ ಎಲ್ಲರೂ ಪಂಚಮಿ ಆಚರಣೆ ಮಾಡುತ್ತಾರೆ. ಪೂಜೆ ಮಾಡುವ ದೃಷ್ಟಿಯೊಂದೇ, ಆದರೆ ಆಚರಿಸುವ ವಿಧಾನಗಳು ಬೇರೆ ಬೇರೆ. ಎಲ್ಲರೂ ಏನೇ ಇರಲಿ ಶ್ರದ್ಧಾ ಭಕ್ತಿ ನೇಮ ನಿಷ್ಠೆಯಿಂದ ಪೂಜಿಸಿದಲ್ಲಿ ಭಗವಂತನ ಕೃಪೆಗೆ ಪಾತ್ರರಾಗುವುದರಲ್ಲಿ ಸಂಶಯವೇ ಇಲ್ಲ. ಭಕ್ತರೀಷ್ಟ ಫಲದಾತ ಭಗವಂತ. ಇಂದಿನ ನಮ್ಮ ನಾಗರ ಪಂಚಮಿಯ ನಾಗನಿಗೆ ಹೂವಿನ ಮಳೆಗರೆಯುತ್ತಾ ಮಂಗಳ ಹಾಡೋಣ. ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರ್ಯಾರಿ ಮ್ಯಾಲೆ. ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರ್ಯಾರಿ ಮ್ಯಾಲೆ. ಅಂದದ ಚಂದದ ಮಾಯ್ಗಾರ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ. ಏಳು ಮಲೆಯಲ್ಲಿ ಏನಯ್ಯ ಕೆಂದೂಳು. ಏಳು ಮಲೆಯಲ್ಲಿ ಏನಯ್ಯ ಕೆಂದೂಳು. ನಲಿದಾಡಿ ನವುಳು ಮಾರಿಯಾಡಿ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ. ನಲಿದಾಡಿ ನವುಳು ಮರಿಯಾಡಿ ಮಾದೇವ್ಗೆ. ಅದು ಏಳು ಮಲೆಗೆ ಹೋಗೋ ಸಮಕಟ್ಟು ಚೆಲ್ಲಿದರು ಮಲ್ಲಿಗೆಯ. ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರ್ಯಾರಿ ಮ್ಯಾಲೆ. ಅಂದದ ಚಂದದ ಮಾಯ್ಗಾರ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ. ಕರಡಿ ಕೈಲಿ ಕೈತಾಳ ಹುಲಿ ಕೈಲಿ ದೀವುಟಿಗೆ. ಕರಡಿ ಕೈಲಿ ಕೈತಾಳ ಹುಲಿ ಕೈಲಿ ದೀವುಟಿಗೆ. ಎಳನಾಗ್ರ ಕೈಯಲ್ಲಿ ಎಳನೀರು ಚೆಲ್ಲಿದರು ಚೆಲ್ಲಿದರು ಮಲ್ಲಿಗೆಯ. ಎಳನಾಗ್ರ ಕೈಯಲ್ಲಿ ಎಳನೀರಿಂಬಿ ಹಣ್ಣು. ಎಳನಾಗ್ರ ಕೈಯಲ್ಲಿ
ಎಳನೀರಿಂಬಿ ಹಣ್ಣು ಆವೃತ ಮಾಡಿ ಗುಳಿಗೆ ಹೊರಟಾವು ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರ್ಯಾರಿ ಮ್ಯಾಲೆ ಅಂದದ ಚಂದದ ಮಾಯ್ಗಾರ ಮಾದೇವಿಗೆ ಚೆಲ್ಲಿದರು ಮಲ್ಲಿಗೆಯ ಮಲ್ಲಿಗುವಿನ್ ಮಂಚ ಮರುಗಾದ ಮೇಲೊದುಕು ಮಲ್ಲಿಗುವಿನ್ ಮಂಚ ಮರುಗಾದ ಮೇಲೊದುಕು ತಾವರೆ ಹೂವು ತಲೆದಿಂಬು ಮಾದೇವಿಗೆ ಚೆಲ್ಲಿದರು ಮಲ್ಲಿಗೆಯ ತಾವರೆ ಹೂವು ತಲೆದಿಂಬು ಮಾದೇವಿಗೆ ತಾವರೆ ಹೂವು ತಲೆದಿಂಬು ಮಾದೇವಿಗೆ ಅಲ್ಲೊಂದು ಗಳಿಗೆ ಸುಖ ನಿದ್ದೆ ಮಾದೇವಿಗೆ ಚೆಲ್ಲಿದರು ಮಲ್ಲಿಗೆಯ ಅಲ್ಲೊಂದು ಗಳಿಗೆ ಸುಖ ನಿದ್ದೆ ಮಾದೇವಿಗೆ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರ್ಯಾರಿ ಮ್ಯಾಲೆ ಅಂದದ ಚಂದದ ಮಾಯ್ಗಾರ ಮಾದೇವಿಗೆ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ. ಇದುವರೆಗೆ ನಾಗರ ಪಂಚಮಿ ನಾಡಿಗೆ ದೊಡ್ಡದು ಸಂಗೀತ ರೂಪಕ ಕೇಳಿದಿರಿ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡವರು ಶ್ರೀಮತಿಯರಾದ ರಾಣಿ ದೇವಯ್ಯ, ಪ್ರಸನ್ನ ಎಸ್ ಭಟ್, ಚಂದ್ರಕಲಾ ಎಸ್ ಮೂರ್ತಿ, ಸಿತಾರ ತಿಮ್ಮಯ್ಯ ಹಾಗೂ ಕುಮಾರಿ ದಿವ್ಯಾ ಜಾಗೀರ್ದಾರ್. ರಚಿಸಿ ಪ್ರಸ್ತುತಪಡಿಸಿದವರು ಶ್ರೀಮತಿ ವತ್ಸಲಾ ನಾರಾಯಣ್. ಈಗ ಶ್ರೀಮತಿ ಚಂದ್ರಕಲಾ ಎಸ್ ಮೂರ್ತಿ ಅವರಿಂದ ಒಂದು ಭಕ್ತಿಗೀತೆಯನ್ನು ಕೇಳೋಣ. ಉತ್ಸವವಮ್ಮ ಉತ್ಸವವಮ್ಮ ಷಷ್ಠಿ ಉತ್ಸವ ವೈಭವವಮ್ಮ ವಾಣಿಯ ವೀಣೆಯ ಕಿರುಹಣತೆಗಳ ಲಕ್ಷ ದೀಪಗಳು ಬೆಳಗಿಹೆವಮ್ಮ ಉತ್ಸವವಮ್ಮ ಉತ್ಸವವಮ್ಮ ಷಷ್ಠಿ ಉತ್ಸವ ವೈಭವವಮ್ಮ ಚಂದ್ರಮಂಡಲದಿ ಬೆಳಗಿಹ ನಮ್ಮ ಭಾನು ತೇಜ ಪ್ರಭು ದೇವತೆ ನಾನಿ ಹೂವಿನ ತೇರಲಿ ಹೊರಟಿಹ ನಮ್ಮ ಹೂವಿನ ತೇರಲಿ ಹೊರಟಿಹ ನಮ್ಮ ಕುಸುಮ ಹೃದಯದ ಕುಮಾರ ಸ್ವಾಮಿ ಹೂವಿನ ತೇರಲಿ ಹೊರಟಿಹ ನಮ್ಮ ಹೂವಿನ ತೇರಲಿ ಹೊರಟಿಹ ನಮ್ಮ ಹೂವಿನ ತೇರಲಿ ಹೊರಟಿಹ ನಮ್ಮ ಕುಸುಮ ಹೃದಯದ ಕುಮಾರ ಸ್ವಾಮಿ ಉತ್ಸವವಮ್ಮ ಉತ್ಸವವಮ್ಮ ಷಷ್ಠಿ ಉತ್ಸವ ವೈಭವವಮ್ಮ ಪಂಚಮಿ ರಥದಲ್ಲಿ ಮಿಂಚುತ್ತಲಿರುವನು ಸಂಚಿತ ಪುಣ್ಯದ ಫಲ ಸ್ವರೂಪ ಬ್ರಹ್ಮರಥದಲ್ಲಿ ಗರುಡನ ಸೇವೆಯ ಬ್ರಹ್ಮರಥದಲ್ಲಿ ಗರುಡನ ಸೇವೆಯ ಕೈಗೊಳ್ಳುತ್ತಿಹನು ಪಾರ್ವತಿ ತನಯ ಬ್ರಹ್ಮರಥದಲ್ಲಿ ಗರುಡನ ಸೇವೆಯ ಬ್ರಹ್ಮರಥದಲ್ಲಿ ಗರುಡನ ಸೇವೆ ಬ್ರಹ್ಮರಥದಲ್ಲಿ ಗರುಡನ ಸೇವೆ ಕೈಗೊಳ್ಳುತ್ತಿಹನು ಪಾರ್ವತಿ ತನಯ ಉತ್ಸವವಮ್ಮ ಉತ್ಸವವಮ್ಮ ಷಷ್ಠಿ ಉತ್ಸವ. ಭಕ್ತಿಗೀತೆ ಕೇಳಿದಿರಿ. ಇಲ್ಲಿಗೆ ಇಂದಿನ ಮಹಿಳಾ ಲೋಕ ಕಾರ್ಯಕ್ರಮ ಮುಗಿಯಿತು. ಎಲ್ಲರಿಗೂ ನಮಸ್ಕಾರ. Thank you.